ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿಮ್ಮ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸಹ ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸತ್ಯಣ್ಣನಿಗೆ ಆ ಕಡೆಯಿಂದ ಸಾಕ್ಷಿ ಕಾಲ್ ಮಾಡ್ತಾ ಇರ್ತಾಳೆ. ಇದ್ಯಾವುದಿದು ಅನ್ನೋನ್ ನಂಬರು, ಪ್ರೈವೇಟ್ ನಂಬರ್ ಅಲ್ವಂತ ರಿಸೀವ್ ಮಾಡಿದಾಗ ನಾನು ಸಾಕ್ಷಿ ಅಂತ ಹೇಳಿದಾಗ ಸತ್ಯಣ್ಣನ ಮೈಯೊಳಗಡೆ ಜುಮ್ ಅಂತ ಇರುತ್ತೆ. ಏನು ಅಂತಂದಾಗ ನಾನು ಸಾಕ್ಷಿ ಮಾತಾಡ್ತಾ ಇರೋದು ಏನು ಗೊತ್ತಾ, ನಿಮ್ಮ ಗಾಡಿ ರಿಪೇರಿ ಆಯ್ತಲ್ಲ, ಅದು ಖರ್ಚು ಎಷ್ಟಾಯಿತು ಅಂತ ಕೇಳೋಣ ಅಂತ ನಾನು ಮಾಡಿದೆ ಅನ್ಬೇಕಾದ್ರೆ ಈ ಕಡೆ ಸತ್ಯಣ್ಣನಿಗೆ ಮೈಯೆಲ್ಲ ಜುಮ್ ಆಗ್ತಾ ಬ್ಯಾ ಅಂತ ತೊದಲಿಸ್ತಾ ಇರಬೇಕಾದ್ರೆ ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಸತ್ಯಣ್ಣನ ಮುಖ ನೋಡ್ಕೊಬಿಟ್ಟು, ಸತ್ಯಣ್ಣ ಯಾರು, ಏನು ಮಾತಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ಅದು ಕ್ಲೈಂಟು ಆಯಿತಾ, ಕ್ಲೈಂಟ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಏನು ನನ್ನನ್ನು ನೀವು ಕ್ಲೈಂಟ್ ಅಂತ ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಯಾರಿದ್ದಾರೆ ನಿಮ್ಮ ಎದುರು ಅಂತ ಕೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಮನಸ್ಸಲ್ಲೇ ಹೇಳ್ತಾ ಇರ್ತೇನೆ, ಅಯ್ಯೋ ಈ ಕಡೆ ನೋಡಿದರೆ ಅಜಿತ, ಆ ಕಡೆ ನೋಡಿದರೆ ಸಾಕ್ಷಿ, ಇವ್ರ ಮಧ್ಯೆ ಸಿಗಾಕೊಂಡು ನಾನು ಅಪ್ಪಚ್ಚಿ ಆಗಿಬಿಟ್ಟಿದ್ದೀನಲ್ಲ. ಒಂದು ವೇಳೆ ಅಜಿತಿಗೆ ಹೇಳಿದರೆ ಇದೇನೋ ಲವ್ ಅಂತ ಅಂದ್ಬಿಟ್ಟು ನನ್ನನ್ನು ರೇಗಿಸ್ಬಿಡ್ತೇನೆ. ಅಯ್ಯೋ ಭಗವಂತ, ಏನು ಮಾಡಲಿ ಅಂತ ಒಳೊಳಗೆ ಹೇಳ್ಕೊತಾ ಇರಬೇಕಾದ್ರೆ, ಅಯ್ಯೋ ಅದೇನು ಬೇಡ ಆಯಿತಾ ಬಿಡಿ, ಡೈರೆಕ್ಟಾಗಿ ಸಿಕ್ಕಿದ್ರಾಗುತ್ತೆ ಅನ್ಬೇಕಾದ್ರೆ, ಓಹೋ ಡೈರೆಕ್ಟಾಗಿ ಸಿಗ್ತೀರಾ, ಹಾಗಾದರೆ ಎಲ್ಲಿ ಸಿಗ್ತೀರಾ, ಯಾವಾಗ ಸಿಗ್ತೀರಾ ಅಂತ ಸಾಕ್ಷಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣ ಅನ್ಕೋತಾ ಇರ್ತಾನೆ, ಅಯ್ಯೋ ದೇವ್ರಿ, ನಾನೇನೋ ಸುಮ್ಮನೆ ಹೇಳಿದ್ರೆ ಇವಳು ನನ್ನ ಕುತ್ತಿಗೆ ಮೇಲೇ ಕೂರ್ತಾ ಇದ್ದಾಳಲ್ಲಪ್ಪ, ಇದೊಳ್ಳೆ ಪಜಿತಿ ಆಯ್ತಲ್ಲ ಅಂತ ಮನಸೊಳಗೆ ಬೈಕತ್ತಾ ಇರ್ತಾನೆ. ಹಾಗೆ ಸರಿ ಆಯಿತು ಅಂತ ಬಾಯ್ ಅಂತ ಫೋನ್ ಕಟ್ ಮಾಡ್ತಾ ಈ ಕಡೆ ಸತ್ಯಣ್ಣ ಸಾಕ್ಷಿ ಫೋನ್ನ ಕಟ್ ಮಾಡಿಬಿಡ್ತಾನೆ. ಆವಾಗ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಸತ್ಯಣ್ಣ, ಯಾವ ಕ್ಲೈಂಟು, ನನಗೆ ಯಾವುದು ಈ ಕ್ಲೈಂಟ್ ಬಗ್ಗೆ ಗೊತ್ತಿಲ್ಲ ಅಂದಾಗ, ಅಯ್ಯೋ ನನಗೆ ಕೋರ್ಟಿ ಟೈಮ್ ಆಯಿತು ಆಯಿತಾ, ನಾನು ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಸತ್ಯಣ್ಣ, ಆ ಕ್ಲೈಂಟ್ ಬಗ್ಗೆ ನನಗೆ ಹೇಳಲೇ ಇಲ್ಲ, ಏನೂ ಯಾಕೆ ಅಂತ ಅನ್ಬೇಕಾದ್ರೆ, ಇಲ್ಲ ಆಮೇಲೆ ಹೇಳ್ತೀನಿ ಆಯಿತಾ, ತುಂಬ ಕೆಲಸ ಇದೆ ನನಗೆ ಅಂತ ಗಾಬರಿಯಿಂದ ಟೆನ್ಷನ್ ಮಾಡಿಕೊಂಡು ಸತ್ಯಣ್ಣ ಕೋರ್ಟಿಗೆ ಹೋಗ್ತಾ ಇರ್ತಾನೆ. ಈ ಕಡೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ, ಸತ್ಯಣ್ಣ ಯಾಕೆ ಬೆಳಗಿಂದ ಈ ಥರ ಆಡ್ತಾ ಇದ್ದಾರಲ್ಲ, ಏನಾಯಿತು, ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಸುಮ್ಮನಾಗ್ಬಿಡ್ತಾನೆ. ಇನ್ನೊಂದು ಕಡೆ ಅಜಿತ್ ಪೊಲೀಸ್ ಸ್ಟೇಷನಿಂದ ಮನೆಗೆ ಬರಬೇಕಾದ್ರೆ ಬಾಂಬ್ ತಗೊಬಂದ್ಬಿಟ್ಟು, ಏ ಚಿನ್ನ ನೋಡು, ನಿನಗೋಸ್ಕರ ಬಾಂಬ್ ತಗೊಬಂದಿದ್ದೀನಿ, ಪೈನ್ ಕಿಲ್ಲರ್ ಬಾಂಬ್ ಅಂತ ತೋರಿಸ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಹಾಲಲ್ಲೇ ಕೂತಿರ್ತಾರೆ. ಅವ್ನ ಮಾತನ್ನ ಕೇಳಿ ಎಲ್ಲರೂ ಸಹ ನಾಚ್ಕೊಂಡು ಎದ್ದೋಗ್ತಿರ್ಬೇಕಾದ್ರೆ, ಅಮ್ಮ ಎಲ್ಲೋಗ್ತಿದ್ದೀರಾ, ಅತ್ತೆ ಎಲ್ಲೋಗ್ತಿದ್ದೀರಾ, ಅಪೇಕ್ಷಾ ನಿಂತ್ಕೋ, ನಾಚಿಕೆ ಪಡಬೇಡ, ಬಾ ಚಿನ್ನ ನೀನು ಅಂತ ಈ ಕಡೆ ಭೂಮಿನ ಕೈ ಹಿಡ್ಕೊಂಡು ಕರ್ಕೊಬಂದ್ಬಿಟ್ಟು, ನಿನಗೆ ತುಂಬ ಸೊಂಟ ನೋವಿದೆಯಲ್ಲ, ಅದಕ್ಕೋಸ್ಕರ ಬಾಂಬ್ ತಂದಿದ್ದೀನಿ ಅಂದಾಗ, ಅಯ್ಯೋ ಮಗನೇ, ಏನು ಈ ಥರ ಮಾತಾಡ್ತಾ ಇದೆಯಾ, ನೋಡು ನನ್ನ ಮಾತು ಕೇಳು ಆಯಿತಾ, ಪ್ಲೀಸ್ ಕಣೋ, ನನ್ನಿಂದಲೂ ಸಹ ತಪ್ಪಾಗಿದೆ, ಕೆಲವೊಮ್ಮೆ ನಮ್ಮಿಂದಲೂ ತಪ್ಪಾಗುತ್ತೆ, ದಯವಿಟ್ಟು ಕ್ಷಮಿಸೋ, ಈ ಥರ ದೊಡ್ಡ ಶಿಕ್ಷೆನ ನೀನು ಕೊಡಬೇಡ ಕಣೋ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ನೋಡೋ ಅಜಿತ, ನಿನ್ನ ಮಾತು ಶುರು ಮಾಡಿದರೆ ನಿಲ್ಲದೇ ಇಲ್ಲ ಕಣೋ, ನನ್ನ ಹೃದಯನ ಬಾಯಿಗೆ ಬಂದಾಗುತ್ತೆ, ಸುಮ್ಮನೆ ಬಿಟ್ಬಿಡು ಅನ್ಬೇಕಾದ್ರೆ ಅಪೇಕ್ಷಾ, ಅಮ್ಮ ಜೋರಾಗಿ ಹೇಳು ಆಯಿತಾ, ನಿನ್ನ ಮಗನಿಗೆ ಕಿವಿ ಕೇಳಿಸಲ್ಲ ಅನಿಸುತ್ತೆ, ಜೋರಾಗಿ ಹೇಳು, ಇಂಥ ಶಾಕ್ ನ್ಯೂಸ್ನೆಲ್ಲ ಕೊಟ್ಟರೆ ಅಜ್ಜಿಗೆ ತುಂಬ ವಯಸ್ಸಾಗಿದೆ ಆಲ್ರೆಡಿ, ಅವ್ರಿಗೆ ಏನಾಗಬೇಕು ಆಯಿತಾ, ಈ ಥರ ಎಲ್ಲ ಮಾತಾಡ್ತಾನೆ ಅನ್ಬೇಕಾದ್ರೆ, ಏ ಅಪೇಕ್ಷಾ ಬಾಯಿ ಮುಚ್ಚು ಆಯಿತಾ, ನೀನು ಬೇರೆ ಗಲಾಟೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ, ನಾನು ಇರೋದನ್ನ ಹೇಳಿದ್ರೆ ನೀನು ಹಿಂಗೆ ಆಡ್ತೀಯ ಅಂದಾಗ, ನೋಡು ನೀವಿಬ್ಬರು ಗಲಾಟೆ ಏನಾದ್ರು ನಿಲ್ಲಿಸಲಿಲ್ಲ ಅಂತ ಅಂದರೆ ನಾನು ಬೆಳಗ್ಗೆ ನಿಲ್ಲಿಸಿದ ಅರ್ಧ ಕಥೆನ ಇವಾಗ ಪೂರ್ತಿಯಾಗಿ ಹೇಳ್ತೀನಿ ಅಂತ ಅಜಿತ್ ಹೇಳಬೇಕಾದ್ರೆ ಇಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ, ಬೇಡ ಕಣೋ, ಪ್ಲೀಸ್ ಕಣೋ, ಆ ಥರ ಗೌರವದ ಕಥೆನ ಹೇಳ್ಬೇಡ ಕಣೋ, ಸುಮ್ಮನಿರೋ ಅಂತ ಅಂದಾಗ, ಸರಿ ಆಯಿತು ಹೇಳಲ್ಲ ಅಂತ ನಗಾಡ್ತಾ ಇರ್ತಾನೆ. ಆವಾಗ ಮತ್ತೆ ಭೂಮಿ ನೋಡ್ಕೊಂಡು ಅಜಿತ್ ಹೇಳ್ತಾ ಇರ್ತಾನೆ, ಚಿನ್ನ ನಿನಗೆ ವಿಪರೀತ ಸೊಂಟ ನೋವಿದೆ ಆಯಿತಾ, ನೀನು ಏನು ಕೆಲಸ ಮಾಡಬಾರ್ದು ಆಯಿತಾ, ನೀನು ರೆಸ್ಟ್ ಮಾಡಬೇಕು. ನೋಡು ಅಪೇಕ್ಷಾ, ಪಲ್ಲವಿ ಅಕ್ಕಂಗೆ ಅಡುಗೆ ಮನೇಲಿ ಏನಾದರೂ ಎಲ್ಪ್ ಬೇಕು ಅಂತಂದರೆ ನೀನು ಹೋಗಿ ಮಾಡಬೇಕು, ಏಕೆಂದರೆ ನನ್ನ ಹೆಂಡ್ತಿಗೆ ವಿಪರೀತ ಸೊಂಟ ನೋವು ಉಣ್ಬೇಕಾದ್ರೆ, ಸುಮ್ಮನೆ ಇರೋ, ಅದನ್ನೇ ಎಷ್ಟು ಸಲ ನೀನು ರಿಪೀಟ್ ಟೆಲಿಕಾಸ್ಟ್ ಮಾಡ್ತೀಯ, ಇಡೀ ಪ್ರಪಂಚಕ್ಕೆ ಗೊತ್ತು ನಿನ್ನ ಹೆಂಡ್ತಿಗೆ ಏನಾಗಿದೆ ಅಂತ, ಅದನ್ನು ಬೇರೆ ನೀನು ಟೆಲಿಕಾಸ್ಟ್ ಮಾಡಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ನೀನೇನಾದರೂ ಕೆಲಸ ಮಾಡಲಿಲ್ಲ ಅಂತಂದರೆ ಮತ್ತೆ ರಿಪೀಟ್ ನಾನು ಇದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೋಡು, ನಾನು ಹೇಳಿದ ಕೆಲಸನ ಮಾಡು ಆಯಿತಾ ಅಂದ್ಬಿಟ್ಟು, ಚಿನ್ನ ಬಾ, ನಿನಗೆ ರೂಮಿಗೆ ಕರ್ಕೊಂಡೋಗಿ ನಿನಗೆ ಪೇನ್ ಕಿಲ್ಲರ್ ಬಾಂಬ್ನ ನಾನು ಹಚ್ಚುತ್ತೀನಿ, ಬಾ ಚಿನ್ನ ನೀನು ರೆಸ್ಟ್ ಮಾಡಿವಂತೆ ಅಂತ ಭೂಮಿನ ಕರ್ಕೊಂಡು ಇಲ್ಲಿ ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರಮಣ್ ಅಲ್ಲಿಂದ ಹೊರಗಡೆಯಿಂದ ಬಂದ್ಬಿಟ್ಟು ಸಂಗೀತ ಅಂತ ಕೂಗ್ತಾ ಇರ್ತಾನೆ. ಈ ಕಡೆ ರಮಣ್ ಅಜಿತ್ ಮತ್ತೆ ಭೂಮಿನ ನೋಡಿ ಮುಖ ಒಂಥರ ಮಾಡ್ಕೊಂಡು ತನ್ನ ಪಾಡಿಗೆ ತಾನು ಬಂದು ಕೂತ್ಕೊಬಿಡ್ತಾನೆ. ಅಜಿತ್ ಮುಖ ನೋಡಿ ಏನೋ ಒಂಥರ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ. ಈ ಕಡೆ ಭೂಮಿನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಸಹ ತುಂಬ ಡಲ್ಲಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಭೂಮಿ ಇದ್ದಕ್ಕಿದ್ದಂಗೆ, ರೀ ಏನಾಯಿತು, ರಕ್ತ ಅಂತ ಜೋರಾಗಿ ಕಿರ್ತಿರ್ಬೇಕಾದ್ರೆ ಈ ಕಡೆ ರಮಣ್ ಟೆನ್ಷನ್ ಮಾಡ್ಕೊಂಡು, ಮಗನೇ ಏನಾಯಿತು ಮಗನೇ, ಎಲ್ಲಿದೆ ರಕ್ತ, ಏನು ಮಾಡ್ಕೊಂಡೆ, ಅಯ್ಯೋ ಮಗನೇ ನೀನು ಏನೇನೋ ಮಾಡ್ಕೋತೀಯ ಮಗನೇ, ನನ್ನ ಮಾತೇ ಕೇಳಲ್ಲ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಅಜಿತ್ ಮುಖನ ನೋಡ್ತಾ ಇರಬೇಕಾದ್ರೆ ಅಜಿತ್ ಸಹ ಒಂದು ಕ್ಷಣ ಸಾಕಾಗಿ ಅವ್ರ ಅಪ್ಪನ ಮುಖನೇ ನೋಡ್ತಾ ಇರ್ತಾನೆ. ಅವಾಗ ನನಗೇನೂ ಆಗಿಲ್ಲ ಅಪ್ಪ ಅನ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಇದೆಲ್ಲ ನಾನೇ ಸುಮ್ಮನೆ ನಾಟಕ ಮಾಡಿದ್ದು ಮಾವ, ನನ್ನಿಂದಲೇ ಇದೆಲ್ಲ ಆಗಿದ್ದು ಆಯಿತಾ, ನನ್ನಿಂದಲೇ ನೀವಿಬ್ಬರು ಮುನಿಸ್ಕೊಳ್ಳೋಂಗಾಗಿದ್ದು, ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನೀವಿಬ್ಬರೂ ಸಹ ಒಬ್ರೊಬ್ರು ಮುಖ ನೋಡ್ದೇ ಈ ಥರ
ಓಡಾಡ್ತಾ ಇದ್ದೀರಾ, ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಹಿಂಸೆ ಆಗ್ತಿದೆ, ದಯವಿಟ್ಟು ನನ್ನ ಕ್ಷಮಿಸಿ, ನೀವಿಬ್ಬರು ಒಂದಾಗಿ ಮಾತಾಡಿ ಅಂತ ಕೈ ಮುಗಿದು ಬೇಡ್ತಾ ಇರ್ತಾಳೆ. ಈ ಕಡೆ ಎಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ರಮಣ ಸಹ ಕಣ್ಣೀರು ಹಾಕ್ಕೊಂಡು ಅಜಿತ್ನ ಕಣ್ಣೀರನ್ನ ಒರೆಸ್ಕೊಂಡು, ಮಗನೇ ನೀನು ನನ್ನ ಮುದ್ದಿನ ಮಗನೇ ಆಯಿತಾ, ನೀನು ಬಂಗಾರದಂಥ ಮಗ ನನಗೆ ಆಯಿತಾ, ಯಾವತ್ತೂ ಸಹ ನಿನ್ನ ಮೇಲೆ ನಾನು ಕೈ ಮಾಡಿಲ್ಲ, ದಿಸ್ ಈಸ್ ಫಸ್ಟ್ ಟೈಮ್ ಆಯಿತಾ, ಈ ಹುಡುಗಿಗೋಸ್ಕರ ನಾನು ಮಾತನ್ನ ಕೇಳಿ ನಿನ್ನ ಮೇಲೆ ಕೈ ಮಾಡೋಂಗಾಯಿತು, ದಯವಿಟ್ಟು ನನ್ನ ಕ್ಷಮಿಸು ಅಂದಾಗ ಈ ಕಡೆ ಅಜಿತ್ ಸಹ ಕಣ್ಣೀರು ಹಾಕ್ಕೊಂಡು, ಅಪ್ಪ ನೀವು ಈ ಮಾತನ್ನ ಯಾವತ್ತೂ ಸಹ ಕೇಳಬೇಡಿ, ಈ ಪ್ರಾಣ ನಿಮ್ಮದು, ಈ ದೇಹ ನಿಮ್ಮದು, ಈ ಜೀವ ನೀವು ಕೊಟ್ಟಿರೋದು ಆಯಿತಾ, ನಿಮ್ಗೆ ಯಾವತ್ತು ಹೊಡಿಬೇಕು ಅಂತ ಅನಿಸುತ್ತೋ ಅವತ್ತು ನೀವು ಹೊಡೀರಿ, ಆದರೆ ಕ್ಷಮೆ ಯಾವತ್ತೂ ಸಹ ನೀವು ಕೇಳಬೇಡಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮಗನೇ ಅಂತ ಗಟ್ಟಿಯಾಗಿ ತಪ್ಕೊಂಡು ಈ ಕಡೆ ರಮಣ್ ಮತ್ತು ಅಜಿತ್ ಇಬ್ಬರು ಅಳ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಅಪ್ಪ ಮಗ ಒಂದಾದ್ರು ಅಂತ ಕಣ್ಣೀರಿನ ಸಂತೋಷನ ಶೇರ್ ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ದೇವಯಾನಿಗೆ, ಅಲ್ಲ ಮೇಡಮ್, ನೀವು ಭೂಮಿನ ಆ ರಮಣ್ ವಿರುದ್ಧ ಎತ್ತಿಡಬೇಕು ಅಂತ ಎಷ್ಟೆಲ್ಲ ಸಾಹಸ ಪ್ರಯತ್ನ ಮಾಡಿದ್ರಿ, ಆದರೆ ಇವಾಗ ಭೂಮಿ ಎಲ್ಲನೂ ತಲೆ ಕೆಳಗೆ ಮಾಡಿದ್ಲು, ನಿಮ್ಮ ಪ್ಲ್ಯಾನ್ ಎಲ್ಲನೂ ಉಲ್ಟಾ ಮಾಡಿದ್ಲು, ಇವಾಗ ಅಪ್ಪ ಮಗನೇ ನಿಮ್ಮ ಮುಂದೆ ನಿಂತ್ಕೊಂಡು ಒಂದು ಮಾಡಿದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ದೇವಯಾನಿ ನಗಾಡ್ತಾ ಇರ್ತಾಳೆ. ಅಲ್ಲ ಮೇಡಮ್, ಏನಕ್ಕೆ ನಗಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ದೇವಯಾನಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ, ಅಪ್ಪ ಮಗನ್ನೇ ಒಂದು ಮಾಡಿದ್ದು ಇವಳಿಗೆ, ನನ್ನನ್ನು ಮತ್ತು ಅಜಿತನ್ನ ಒಂದು ಮಾಡಿದರೆ ಯಾವ ಥರ ಇರುತ್ತೆ ಅಂತ ನಗು ಬರ್ತಿದೆ ಆಯಿತಾ, ಅದನ್ನು ಕೇಳ್ಕೊಂಡ್ರೆ ಮನಸ್ಸಿಗೆ ಹಗುರವಾಗ್ತಿದೆ, ಹೇಗಿದ್ದರೂ ಅಜಿತು ನನ್ನನ್ನು ನೋಡಿದರೆ ತುಂಬ ಕೋಪ ಮಾಡ್ಕೋತಾನೆ, ಅವಾಯ್ಡ್ ಮಾಡ್ತಾನೆ, ಆ ತೆಪ್ಪದ ವಿಷಯ ನಡೆದಾಗಿದ್ದರೂ ಸಹ ನನ್ನ ಜೊತೆ ಮಾತಾಡಲ್ಲ, ನಾನು ಈ ಸಿಚುವೇಶನ್ನ ಬಳಸ್ಕೊಂಡು ಹೇಗಾದರೂ ಮಾಡಿ ಈ ಭೂಮಿ ಕೈಯಾರೆ ನಾನು ಮತ್ತು ಅಜಿತು ಒಂದಾಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನನ್ನನ್ನು ಅವನು ತುಂಬ ಅವಾಯ್ಡ್ ಮಾಡ್ತಾನೆ, ಈ ಥರ ಅವನು ಅವಾಯ್ಡ್ ಮಾಡ್ತಾ ಇದ್ದರೆ ಅಂಜನನ ಜೊತೆ ಈ ಅಜಿತ್ನ ಮದುವೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ಸಿಂಪತಿ ಬರಬೇಕು ಅಂತ ಅಂದರೆ ನಾನು ಭೂಮಿ ಜೊತೆ ಹೋಗಿ ಮಾತಾಡಿ ನಮ್ಮಿಬ್ಬರನ್ನು ಒಂದಾಗೋ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ, ವಾವ್ ಮೇಡಮ್ ಸೂಪರ್ ಆಯಿತಾ, ನೀವು ಫ್ಯಾಂಟಾಸ್ಟಿಕ್ ಮಾಮ್ ಅಂತ ಹೇಳ್ತಾ ಇರಬೇಕಾದ್ರೆ, ಇನ್ನೇನು 20 ವರ್ಷದಿಂದ ಈ ದೇವಯಾನಿ ಸುಮ್ಮನೆ ಇದ್ದಾಳೆ ಮನೇಲಿ ಅಂತ ಅಂದ್ಕೊಂಡಿದ್ಯಾ, ಯಾವತ್ತೂ ಸಹ ನಾನು ಸಿಗಾಕೋತಿರ್ಲಿಲ್ಲ, ನನ್ನ ಪ್ಲ್ಯಾನ್ ಯಾವತ್ತೂ ಫ್ಲಾಪ್ ಆಗ್ತಿರ್ಲಿಲ್ಲ, ಆದರೆ ಈ ತೆಪ್ಪದ ವಿಷಯದಲ್ಲಿ ಮಾತ್ರ ಫ್ಲಾಪ್ ಆಯಿತು, ಆದರೆ ಅದನ್ನು ಸಹ ಆದಷ್ಟು ಬೇಗ ಸರಿ ಮಾಡ್ತೀನಿ ಅಂತ ತುಸುನೆಗೆಯಲ್ಲಿ ದೇವಯಾನಿ ಹೇಳ್ತಾ ಹೋಗ್ತಾ ಇರ್ತಾಳೆ. ಈ ಕಡೆ ಇವಳು ಸಹ ಅಶ್ವಿನಿ ಅವ್ರ ಮುಂದೆ ನಗಾಡ್ಬಿಟ್ಟು ಆಮೇಲೆ ಹೇಳ್ತಾ ಇರ್ತಾಳೆ, ಅಜಿತ್ತು ದೇವಯಾನಿ ವಿಷಯದಲ್ಲಿ ಯಾವತ್ತೂ ಸಹ ಕಾಂಪ್ರಮೈಸ್ ಆಗಬಾರ್ದು, ಅವನಿಗೆ ಸಾಫ್ಟ್ ಕಾರ್ನರು ದೇವಯಾನಿ ಮೇಲೆ ಬರಲೇಬಾರ್ದು, ಆ ಥರ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ಅಲ್ಲ ಹೇಗಿದ್ರು ಇವತ್ತು ಭೂಮಿನ ಸ್ಟೋರ್ ರೂಮಲ್ಲಿ ಕೂಡಾಕಿ ಅವಳ ಕತೆನ ಮುಗಿಸ್ತೀನಿ, ಆ ಕತೆ ಹೇಗಿದ್ರು ಸಹ ಅದು ಮಾಡಿದ್ದು ಈ ದೇವಯಾನಿ ಮೇಲೆ ಬರೋ ರೀತಿ ನಾನು ಮಾಡ್ತೀನಿ, ಆವಾಗ ಎರಡು ಕಡೆಯಿಂದ ರೋಡ್ ಬ್ಲಾಕ್ ಆಗಿರೋದು ನನಗೆ ಈಸಿಯಾಗಿ ದಾರಿ ಓಪನ್ ಆಗುತ್ತೆ, ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಹಾಗೆ ನಗಾಡ್ಕೊಂಡು ದೇವಯಾನಿ ನಿನಗೆ ಹಾಕ್ತೀನಿ ಕಣೆ ಧೂಪ ಇವತ್ತು ಅಂತ ಮನಸ್ಸೊಳಗೆ ನಗಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅತ್ತೆ ಸೊಸೆ ಇಬ್ಬರು ಸಹ ಇಲ್ಲಿ ತರಕಾರಿ ಹೆಚ್ಚುತ್ತಾ ಇರಬೇಕಾದ್ರೆ ಈ ಕಡೆ ಅತ್ತೆ ಹೇಳ್ತಾ ಇರ್ತಾಳೆ, ಭೂಮಿ ಹತ್ರ ಹೇಳ್ತಾ ಇರಬೇಕಾದ್ರೆ, ಭೂಮಿ ದಯವಿಟ್ಟು ನನ್ನ ಕ್ಷಮಿಸು ಆಯಿತಾ, ಈ ರಾಣ ಅವರು ಮನೆಗೆ ಬಂದು ಹೋಗ್ದಾಗಿಂದಲೂ ಸಹ ನಿನ್ನ ಜೊತೆ ನಾನು ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ, ಸಾರಿ ಅಂದಾಗ, ಇಲ್ಲಿ ಬಿಡು ಅತ್ತೆ ಏನೂ ಆಗಲ್ಲ ಬಿಡಿ ಅತ್ತೆ ಪರವಾಗಿಲ್ಲ ಅಂದಾಗ, ನೀನು ತುಂಬ ಜಾಣೆ ಆಯಿತಾ, ಸಮುದ್ರದ ಪಕ್ಕನೇ ನಮ್ಮ ಮನೆ ಇದ್ದು ಎಷ್ಟೇ ನೀರಿದ್ರೂ ಸಹ ನಮಗೆ ಸಿಹಿ ನೀರು ಬೇಕು ಅಂತ ತಗೋತೀವಿ, ಹಾಗೆ ನನ್ನ ಸುತ್ತಮುತ್ತ ಎಷ್ಟೇ ನನ್ನ ಬಂಧು ಬಳಗ ಇದ್ದರೂ ಸಹ ನನಗೆ ನಿನ್ನ ಜೊತೆ ಮಾತಾಡಿದ್ರಷ್ಟೇ ನನಗೆ ಸಮಾಧಾನ ಆಗೋದು, ಇಂಥ ಮಾತುಗಳು ಆ ರಾಣದಿಂದ ಯಾವತ್ತೂ ಸಹ ತಡೆಗಟ್ಟೋದು ಬೇಡ, ಯಾವತ್ತೂ ಸಹ ನಾವಿಬ್ಬರು ಕೋಪ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಭೂಮಿ ನೋಡು ಆಯಿತಾ, ನನಗೂ ನಿನಗೂ ಆ ರಾಣನ ವಿಷಯನೇ ಬೇಡ, ಇನ್ನು ಆ ವಿಷಯನ ಬಿಟ್ಟೇ ಬಿಡೋಣ ಅಂತ ಅಂದಾಗ ಭೂಮಿ ಒಂದು ಕ್ಷಣ ಈ ಕಡೆ ಸಾಯಿಸೋದನ್ನು ನೆನಪು ಮಾಡ್ಕೊಬಿಟ್ಟು ಹಾಗೆ ಬೇಜಾರು ಮಾಡ್ಕೊತಿರ್ತಾಳೆ, ರಾಣನೇ ತಾನೇ ಸಾಯಿಸಿದ್ದು ಅಂತ ಯೋಚನೆ ಮಾಡ್ಕೊಬಿಟ್ಟು ಹಾಗೆ ಕೂತ್ಕೋತಾಳೆ. ಏನಾಯಿತು ಭೂಮಿಯಿಂದಾಗ, ಏನೂ ಇಲ್ಲ ಅತ್ತೆ ಸರಿ ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಪೇಕ್ಷಾ ಜ್ಯೂಸನ್ನ ಕುಡಿದ್ಬಿಟ್ಟು ಗ್ಲಾಸ್ ತಂದುಬಿಟ್ಟು ಈ ಟೀ ಅಂಗಡಿ ಇದನ್ನು ತೊಳಿ ಅಂತ ಅಂದಾಗ, ಸರಿ ಆಯಿತು ನಾನು ತೊಳಿತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಜ್ಜಿತ್ ಬಂದುಬಿಟ್ಟು ಅಪೇಕ್ಷಾ ಅಂತ ಅಂದಾಗ, ಬಾಯ್ಲಿ ಇಲ್ಲಿ ಗ್ಲಾಸ್ ಇಡ್ತಲ್ಲ ಅಲ್ಲಿ ನಿಂತ್ಕೊಂಡಾಗ, ಏನೋ ನಿಂದೊಂದು ಅಂತ ಅನ್ಬೇಕಾದ್ರೆ, ನೀನು ಯಾಕೆ ಅಲ್ಲಿ ಗ್ಲಾಸ್ ಇಡ್ತೆ ಅಂತ ಅಂದಾಗ, ನಿನಗೇನು ಕಷ್ಟ, ಅವಳನ್ನು ತೊಳೆಯೋಕೆ ಹೇಳಿದೆ ತೊಳಿಲಿ ಬಿಡು, ಏನು ಕೈ ಏನು ಸವಿತವ ಅನ್ಬೇಕಾದ್ರೆ, ಹೌದಾ ಹಾಗಾದರೆ ನೀನು ಕುಡ್ದಿದ್ದ ಲೋಟನ ನೀನೇ ತೊಳೆದ್ರೆ ನಿನ್ನ ಕೈ ಏನಾದ್ರು ಸವಿತವ ಅಂತ ಕೇಳ್ತಾ ಇರಬೇಕಾದ್ರೆ, ಏನು ನನ್ನನ್ನೇ ಮುಸ್ರೆ ತಿಕ್ಕು ಅಂತ ಹೇಳ್ತಾ ಇದೆಯಾ, ನಾನು ಈ ಮನೆ ಮಗಳು ಅಂದಾಗ ಇವಳು ನನ್ನ ಹೆಂಡ್ತಿ, ನಾನು ಇಷ್ಟಪಟ್ಟು ಕಟ್ಕೊಬಂದಿರೋ ಹೆಂಡ್ತಿ, ನಮ್ಮ ಮನೆ ಸೊಸೆ ಆಯಿತಾ, ಇಷ್ಟಪಟ್ಟು ಪಡ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು ಆಯಿತಾ ಅಂತ ಬೈತಾ ಇರ್ತಾನೆ. ನೋಡು ಅಪೇಕ್ಷಾ, ನಿನಗೆ ಇಷ್ಟು ಒಳ್ಳೆ ತವ್ರ ಮನೆ ಕೊಟ್ಟಿದ್ದೇನೆ ದೇವರು, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆನ ನಿನಗಿಲ್ಲ ಆಯಿತಾ, ನೀನು ಕುಡ್ದಿಟ್ಟಿರೋ ಎಂಜಲು ಲೋಟನ ಭೂಮಿನ ತೊಳಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ, ನಿನಗೆ ಯೋಗ್ಯತೆ ಇಲ್ವಾ ಅಂತ ಬೈತಾ ಇರ್ತಾನೆ.
ಏನು ಹಿಂಗಂತೀಯ ಅಂದಾಗ, ಹೌದು ಮತ್ತೆ ನಿನ್ನ ಎಂಜಲ್ ನೋಟನ್ನ ನೀನೇ ತೊಳಿ ಅಂದಾಗ, ನಾನು ತೊಳಿಯಲ್ಲ ಅಂದಾಗ, ಹೌದಾ ತೊಳೆಯಲ್ವಾ ತಡಿ ಹಾಗಾದರೆ ಬಾವಂಗೆ ಒಂದೇ ಒಂದು ಕಾಲ್ ಮಾಡಿ ತುಂಬ ಮಿಸ್ ಮಾಡ್ಕೋತಿದ್ದಾಳೆ ನಿಮ್ಮ ಹೆಂಡ್ತಿ ಅಂತ ಹೇಳ್ತೀನಿ. ಆಗ ಅವರೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಏಯ್ ಬೇಡ ನೋಡು ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ತೊಳಿ, ಇಲ್ಲ ಅಂತಂದರೆ ನೋಡು ಬಾವನ ನಂಬರ್ ನನ್ನ ಹತ್ರ ಈ ಮೊಬೈಲಲ್ಲಿ ಸೇವ್ ಆಗಿದೆ, ಕಾಲ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಅಮ್ಮ ಅಂತ ಕಿರ್ತಾ ಇರ್ತಾಳೆ. ನೋಡು ನಿಮ್ಮಿಬ್ಬರ ವಿಷಯಕ್ಕೆ ನಾನು ಬರಲ್ಲ ಅಂತ ಸಂಗೀತ ಹೇಳ್ತಾ ಇರಬೇಕಾದ್ರೆ ಅಜಿತು ಅಮ್ಮನ ಕೆನ್ನೆಗೆ ಮುದ್ಕೊಟ್ಟು ನನ್ನ ಮುದ್ದು ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸಂಗೀತನೂ ಮತ್ತು ಭೂಮಿನೂ ನಗಾಡ್ತಾ ಇರ್ತಾರೆ. ಆವಾಗ ಸರಿ ಆಯಿತು ಬಿಡು, ನಿನ್ನ ಹೆಂಡ್ತಿಗೆ ನಾನು ಯಾವತ್ತೂ ಸಹ ಗ್ಲಾಸ್ನ ತೊಳೆದಿಡು ಅಂತ ಹೇಳಲ್ಲ, ನಾನೇ ತೊಳಿತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಸರಿ ಆಯಿತು, ನೀನು ಒಳ್ಳೆ ಹುಡುಗಿ, ಹಾಗಾದರೆ ನೀನು ಪೊಲೀಸ್ ಹೆಂಡ್ತಿ ಮೇಲೆ ಹರಾಜಾಕಿರೋದಕ್ಕೆ ನಿನಗೆ ಪನಿಷ್ಮೆಂಟ್ ಕೊಡಲೇಬೇಕಲ್ಲ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ, ಈಗ ಮಧ್ಯಾಹ್ನ ಎಲ್ಲ ಹೊಸಣ್ಣ ಸಹ ಊಟ ಮಾಡ್ತಾರಲ್ಲ, ಆ ತಟ್ಟೆ ಲೋಟ ಎಲ್ಲ ನೀನೇ ತೊಳಿಬೇಕು ಅಂದಾಗ, ಏನು ನನ್ನ ಲೋಟ ಮಾತ್ರ ತೊಳಿತೀನಿ, ನಾನು ಎಲ್ಲ ರೇಂಜಲ್ಲೂ ತೊಳೆಯಲ್ಲ ಅಂದಾಗ, ಸರಿ ಬಿಡು ಆಯಿತು ಪಾವು ಕಾಲ್ ಮಾಡ್ತೀನಿ ಅಂದಾಗ, ಬೇಡ ಆಯಿತಾ ಅದಕ್ಕೆಲ್ಲ ಕಾಲ್ ಮಾಡಬೇಡ ಬಿಡು ತೊಳಿತೀನಿ ಅಂದಾಗ, ನೋಡು ನೀನು ಇಷ್ಟೇ ಸಮಾಧಾನ ಇದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ 2 ಮಕ್ಕಳಾಗಿ ನನ್ನನ್ನು ಮಾವ ಅಂತ ಕರಿತಿದ್ರು, ಫಸ್ಟು ಈ ಕೆಲಸ ಮಾಡು ಅಂದಾಗ, ಅಪೇಕ್ಷೆ ಅವರೇ ನೀವು ತಲೆ ಕೆಡಿಸ್ಕೋಬೇಡಿ ನಾನು ತೊಳಿತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅದೆಲ್ಲ ಇಲ್ಲ ಚಿನ್ನ, ನೀನು ಹಂಗೆಲ್ಲ ಹೇಳ್ಬಾರ್ದು ಆಯಿತಾ, ಅವಳೇ ತೊಳಿಬೇಕು ಇಲ್ಲಾಂದರೆ ಗೊತ್ತಲ್ಲ ಅಂದಾಗ, ಸರಿ ಬಿಡು ಆಯಿತು ತೊಳಿತೀನಿ ಅಂತ ಕೋಪ ಮಾಡ್ಕೊಂಡು ಅಪೇಕ್ಷಾ ಹೋಗ್ತಾ ಇರಬೇಕಾದ್ರೆ, ಗ್ಲಾಸ್ ಬಿಟ್ಟಿದೆಯಲ್ಲ ಅಂದಾಗ, ಅದನ್ನು ತಗೋಬಾ ತೊಳಿತೀನಿ ಆಮೇಲಿಂದ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಮ್ಮ ನಿನ್ನ ಮಗಳನ್ನ ರೇಗಿಸಿದ್ಕೆ ನಿನಗೆ ಬೇಜಾರಾಯ್ತಾ ಅಂತ ಸಂಗೀತನ ಕೇಳಬೇಕಾದ್ರೆ, ಹಾಗೇನಿಲ್ಲ ಮಗನೇ ಆಯಿತಾ, ಅವಳನ್ನ ಬಿಗಿ ಮಾಡಬೇಕು ಇಲ್ಲಾಂದರೆ ಗೊತ್ತಲ್ಲ ನಿಮ್ಮಕ್ಕ ಯಾವ ಥರ ಅಂತ ಹೇಳ್ತಾ ಇರಬೇಕಾದ್ರೆ, ನೀನು ಮುಂಚೆನೇ ಹೇಳಿದರೆ ನಾನು ಇನ್ನೂ ಜಾಸ್ತಿ ರೇಗಿಸ್ತಿದ್ದೆ ಅಂತ ನಗಾಡ್ತಾ ಇರ್ತಾನೆ. ಆವಾಗ ಸರಿ ಭೂಮಿ ನೀನು ಹೋಗು ಆಯಿತಾ, ಮಿಕ್ಕಿದ ಕೆಲಸ ನಾನು ಮಾಡ್ಕೋತೀನಿ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಅತ್ತೆ ಬಿಡಿ ಅಂದಾಗ, ಚಿನ್ನ ಬಾ ನಿನಗೆ ಸೊಂಟ ನೋವಲ್ವಾ ಬಾಂಬ್ ಬಚ್ಚಿತು ಅನ್ಬೇಕಾದ್ರೆ, ಸಾಹೇಬ್ರೆ ದಯವಿಟ್ಟು ಬಿಟ್ಬಿಡಿ ಆಯಿತಾ, ನನಗೆ ಯಾವ ನೋವು ಆಗ್ತಾ ಇಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ರೂಮಿಗೆ ಬಂದಾಗ, ಭೂಮಿ ಅಜಿತ್ ಮೈಕೈ ಮುಟ್ಟಿ ಹೇಳ್ತಾ ಇರ್ತಾಳೆ, ನೀವೇನು ಹುಷಾರು ತಪ್ಪಿದ್ದೀರಾ ಅಂದಾಗ, ಯಾಕೆ ಹಿಂಗೆ ಅಂತಿದ್ಯಾ ಅಂದಾಗ, ಅಲ್ಲ ಒಂದು ಟೀ ಗ್ಲಾಸ್ ತೊಳೆಯೋಕ್ಕೋಸ್ಕರ ಈ ಥರ ಎಲ್ಲ ಮಾತಾಡಿದ್ರಲ್ಲ, ನಾನು ದಿನ ಎಷ್ಟು ರಾಶಿಗಟ್ಟೆ ಟೀ ಗ್ಲಾಸ್ನ ತೊಳಿತಾ ಇದ್ದೆ ಟೀ ಅಂಗಡಿಲಿ ಅಂದಾಗ, ಅದು ಬೇರೆ ಇದು ಬೇರೆ ಆಯಿತಾ, ಇಲ್ಲಿ ಮನೇಲಿ ನೀನು ತೊಳೆಯೋದು ನನಗಿಷ್ಟಿಲ್ಲ, ಯಾಕೆಂದರೆ ನೀನು ನನ್ನ ಹೆಂಡ್ತಿ ಅಂತ ಹೇಳಿದಾಗ, ಭೂಮಿ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಅಲ್ಲ ಮನೆಯವರೆಲ್ಲೂ ನಿನ್ನನ್ನು ಹೆಂಡ್ತಿ ಅಂತ ಅಂದ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಅಂದೆ, ನೀನು ಟೀ ಅಂಗಡಿಲಿ ಎಷ್ಟಾದ್ರೂ ಕೆಲಸ ಮಾಡು, ಬಟ್ ಇಲ್ಲಿ ಮಾಡೋದು ನನಗೆ ಇಷ್ಟ ಇಲ್ಲ ಅಂದಾಗ, ಆ ಥರ ಏನಿಲ್ಲ ಬಿಡಿ ಆಯಿತಾ, ನನ್ನ ನಾದಿನಿ ಹೇಳಿದ್ಲು ಅಂತ ನಾನು ಅಂದ್ಕೊಂಡೆ ಅಷ್ಟೇ ಅನ್ಬೇಕಾದ್ರೆ, ನೋಡು ಈ ಥರ ಎಲ್ಲ ಸೆಂಟಿಮೆಂಟ್ನ ನೀನು ಮಾಡಬೇಡ ಆಯಿತಾ, ಮನೆಯವ್ರನ್ನೆಲ್ಲ ಇಷ್ಟು ಚೆನ್ನಾಗಿ ನೀನು ಅರ್ಥ ಮಾಡಿಕೊಂಡ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. 1 ವರ್ಷ ಆದಮೇಲೆ ನೀನು ಬಿಟ್ಟೋಗ್ಬೇಕು ಅಂದಾಗ, ಅದನ್ನೇ ಎಷ್ಟು ಸಲ ಹೇಳ್ತೀರಾ ಬಿಡಿ, ದಿನ ಹೇಳ್ಬೇಡಿ ಅಂದಾಗ, ಡೈರಿ ಕೊಟ್ಟಿದ್ದಾನೆ ಅದರಲ್ಲಿ ಬರಿ ಆಯಿತಾ ಅಂದಾಗ, ಅದನ್ನ ಯಾಕೆ ಬರಿಬೇಕು ಅಂದಾಗ, ನಂಗೆ ಅದೆಲ್ಲ ಗೊತ್ತಿಲ್ಲ, ಡೈರಿಲಿ ಏನೇನು ಮಾಡ್ತೀಯ ಪ್ರತಿನಿತ್ಯ ಎಲ್ಲನೂ ಬರಿ ಅಂತ ಬರೆಸ್ತಾ ಇರ್ತಾನೆ. ಈ ಅಪ್ಪಂದೊಂದು ಬಾತ್ರೂಮಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದರೂ ಸಹ ಏನು ಯೂಸ್ ಇಲ್ಲ ಅಂತ ಬೈಕೊಂಡು ಗುಣಗುಣ ಅಂದ್ಕೊಂಡು ಬರಿತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅಪ್ಪು ಟೆನ್ಷನ್ ಆಗಿರೋದನ್ನು ನೋಡಿ ಮನಸ್ವಿನಿ ಬಂದು, ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ ಅಂತ ಕೇಳಬೇಕಾದ್ರೆ, ಇನ್ನೇನು ಮಾಡಲಿ ಆಯಿತಾ, ಆ ಮುಸ್ರೆ ತಿಕ್ಕೋಳು ನನ್ನನ್ನು ಒಂದು ಗ್ಲಾಸ್ ತೊಳಿ ಅಂತ ಹೇಳಿದ್ದಕ್ಕೆ ಅಜಿತ್ ಬಂದು ವಹಿಸ್ಕೊಬಿಟ್ಟು ಎಲ್ಲನೂ ನೀನೇ ತೊಳಿಬೇಕು ಅಂತ ಹೇಳ್ದ. ನಮ್ಮ ಅಪ್ಪನ ಮನೇಲಿ ನಾನು ಒಂದು ಗ್ಲಾಸ್ ತೊಳೆದಿಲ್ಲ, ಹಾಗೆ ನಮ್ಮ ಅತ್ತೆ ಮನೇಲೂ ಒಂದು ಗ್ಲಾಸ್ ತೊಳೆದಿಲ್ಲ, ನನಗೆ ತುಂಬ ಸಿಟ್ಟು ಬರ್ತಿದೆ, ಅವಳ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು, ಏನು ಮಾಡೋಣ ಗೊತ್ತಾ, ಅವಳನ್ನ ನೀನು ಹೇಳ್ದಾಗೆ ಸ್ಟೋರ್ ರೂಮಲ್ಲಿ ಕೂಡಾಕೋಣ, ನನಗೆ ಅಷ್ಟು ದ್ವೇಷವಿದೆ ಕೋಪ ಇದೆ ಅಂತ ಭೂಮಿನ ನೆನೆಸ್ಕೊಂಡು ಇಲ್ಲಿ ಅಪೇಕ್ಷಾ ಸಿಟ್ಟು ಮಾಡಿಕೊಂಡು ಅಶ್ವಿನಿ ಹತ್ರ ಹೇಳ್ತಾ ಹಾಗೆ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.